ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ರಿಗೂ ಗುಡ್ ಈವ್ನಿಂಗ್. ಇದು ಮಂಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ನೋಡ್ತಾನೆ 2025 ಕಂಪ್ಲೀಟ್ ಆಗೋಗ್ತಿದೆ. ಕೆಲವೇ ದಿನಗಳಾಗ್ಬಿಟ್ಟಿದೆ 2025 ಕಂಪ್ಲೀಟ್ ಆಗೋದಕ್ಕೆ. ಇನ್ನು 8 ದಿನ ಉಳ್ಕೊಂಡಿದೆ ಅಷ್ಟೇ 2026 ಬರೋಕ್ಕೆ. ಬಟ್ ವರ್ಷ ಪೂರ್ತಿ ಕೂಡ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, ತಿಂಗ್ಳಿಗೆ ಚೇಂಜ್ ಆಗುತ್ತೆ, ಮಂತ್ಲಿ ಚೇಂಜ್ ಆಗುತ್ತೆ. ಆದರೆ ಮನುಷ್ಯಗಳು ಯಾವಾಗ ದುಡ್ಡು ಇರುತ್ತೋ ಅವಾಗ ಮಾತ್ರ ಚೇಂಜ್ ಆಗ್ತಾರೆ ರೀ. ದುಡ್ಡು ವ್ಯಾಲ್ಯೂ ಕೊಡೋದ್ರಲ್ಲಿ ಮನುಷ್ಯ ವ್ಯಾಲ್ಯೂ ನಿಜವಾಗ್ಲೂ ಕೊಡಲ್ಲ. ದುಡ್ಡಿದ್ದವ್ರ ಜೊತೆ ಎಲ್ಲರೂ ಬರ್ತಾರೆ. ಅದೇ ನೀನು ದುಡ್ಡು ಮಾಡಿಲ್ಲ ಅಂದರೆ ಯಾವನೂ ಬರಲ್ಲ. ಸೊ ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾಯಿದ್ದೀರಾ, ಮನುಷ್ಯಗಲ್ಲ. ಇಲ್ಲಿ ಮನುಷ್ಯ ಸಲ ಹೋದರೆ ಅವನು ಮತ್ತೆ ಸಿಗಲ್ಲ. ಅದೇ ದುಡ್ಡು ಹೋದರೆ ಇವತ್ತು ನಾವು ದುಡ್ಕೋಬೋದು. ಆ ವ್ಯಾಲ್ಯೂ ಯಾವಾಗ ತಿಳ್ಕೊಳ್ಳುತ್ತೆ? ಒಂದು ಕಾಗದ ಪೇಪರ್ಗಿರೋ ವ್ಯಾಲ್ಯೂ ಮನುಷ್ಯನ ವ್ಯಾಲ್ಯೂಗೆ ಇಲ್ಲ. ಪ್ರೀತಿ ಪ್ರೇಮ ಯಾವುದೂ ಇಲ್ಲ. ಎಲ್ಲ ಪುಸ್ತಕ ಬದನೆಕಾಯಿ ಅಂತ ನಮ್ಮ ಉಪೇಂದ್ರ ಸರ್ ಯಾವಾಗ ಹೇಳಿದ್ರೋ ಅದಂತೂ ನಿಜ. ಬಟ್ ಹೀಗೆ ಅನಿಸ್ತಿದೆ ಲೈಫಲ್ಲಿ ಏನೆಲ್ಲ ಆಗ್ತಿದೆ ಅಂತ. ಆದರೆ 2025 ನನ್ನ ಲೈಫಲ್ಲಿ ಒಂದು ದೊಡ್ಡ ಚೇಂಜಸ್ನ ತಂದಿದೆ. ಯಾರಿಗೋಸ್ಕರ ನೀನು ಇರಬೇಕು, ಯಾರಿಗೋಸ್ಕರ ನಿನ್ನವ್ರು ಇರಬಾರ್ದು, ಯಾರು ನಿನ್ನವರು ಯಾರು ನಿನ್ನವರಲ್ಲ ಅಂತ ಪ್ರತಿ ವರ್ಷ ಕೂಡ ಹೇಳ್ಕೊಡ್ತಾ ಹೋಗುತ್ತೆ. ಆದರೆ ನಾವು ಯಾವತ್ತೂ ಬದಲಾಗಲ್ಲ. ಆದರೆ 2026 ನಾವು ಬದಲಾಗಿಲ್ಲ ಅಂದರೆ ಅವರು ಹೇಳಿದ್ದಕ್ಕೂ ಅವ್ರು ಮಾಡೋದಕ್ಕೂ ಯಾವುದಕ್ಕೂ ಸಂಬಂಧ ಇರಲ್ಲ. ಒಂದು ಸಲ ಬದಲಾಗೋಣ, ಅವರ ನಾವ ಅಂತ ಒಂದು ಸಲ ನೋಡೋಣ ಅಷ್ಟೇ. ಆದರೆ ಲೈಫಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರ ಮುಂದೆನೂ ಕೀಳಾಗಿರಬೇಡಿ, ಯಾರ ಮುಂದೆನೂ ಕೀಳಾಗಿ ಹೋಗಬೇಡಿ. ಒಂದು ಸಲ ಅವ್ರು ನಿಮ್ಮ ಚೀತು ಅಂತ ಒಗ್ದಿದ್ದಾರಾ, ಬಿಟ್ಬಿಡಿ ಚಪ್ಪಲಿ ಜಾಗದಲ್ಲಿ, ಹ್ಯಾಪಿಯಾಗಿರಿ.